ನಿಮ್ಗೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಮಾತು ಹೇಳಿದ್ದು ನಿಮ್ ಜೊತೆಲಿ ಇರ್ತಕ್ಕಂಥವ್ರೆ. ಚುನಾವಣೆ ನಡೀತಾ ಇದೆ, ನಿಮ್ ಬಗ್ಗೆ ಬರ್ತಾ ಇದೆ ವಿಡಿಯೋಗಳಲ್ಲಿ ಮಾತುಗಳು. ಅಂದ್ರೆ ಆ ಮುಟ್ಟಾಳನಿಗೆ ಓಟ್ ಹಾಕ್ಬೇಡಿ ಅಂತ ನಿಮ್ಮ ಕ್ಷೇತ್ರದವರು ನಿಮ್ಮ ಊರವ್ರು ಹೇಳ್ತಾರೆ. ನಾವ್ಯಾರು ಹೇಳಿಲ್ಲ, ಬಾಗೇಪಲ್ಲಿ ಕ್ಷೇತ್ರದವ್ರು ಯಾರು ಹೇಳಿಲ್ಲ. ಇನ್ನು ಓಟ್ ಹಾಕಿದ್ದೀವಿ 63,000 ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಘನತೆ ಗೌರವ ಬರಲಿ ಅಂತ ಅಂದ್ಕೊಂಡ್ವಿ. ಅದು ಮನಸ್ಸು, ಒಳ್ಳೆ ಮನಸ್ಸು ನಿಮ್ಮಲ್ಲಿ ಇಲ್ಲ. ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಇದೇ ಧೋರಣೆ ವಹಿಸಿದ್ರೆ ಸ್ವಲ್ಪ ರಾಜಕಾರಣ ಕಷ್ಟ ಆಗ್ತದೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಯಾರು ಬಳೆ ತೊಟ್ಕೊಂಡು ಇಲ್ಲಿ ಯಾರು ಇಲ್ಲ, ಮಲಗಿಲ್ಲ. ಹಾಗಾಗಿ ನಿನ್ನ ಮಾತುಗಳು ಕೇಳ್ಕೊಂಡು ಸುಮ್ಮನೆ ಇರೋದು ಇಲ್ಲ. ಇನ್ನು ಮುಂದೆ ಏನೋ ಸುಬ್ಬಾರೆಡ್ಡಿ ಅವ್ರಿಗೇನೋ ಅವ್ರ ವಿರುದ್ಧವಾದ ಮತಗಳು ನಿಮ್ಗೆ ಬರಬೇಕು ಅಂತ ಸ್ವಲ್ಪ ಆಸೆ ಪಟ್ಟಿದ್ರೆ ನಾವು ಬೇರೆ ಪಕ್ಷದವರು, ಇನ್ನು ಅದಲ್ಲ. ಅದ್ರಲ್ಲಿ ಕಾಲು ಭಾಗ ತಗೊಂಡ್ರೆ ನೀವೇನಾದ್ರೂ ಇಟ್ಕೊಂಡ್ಬಿಡಿ. 63ರಲ್ಲಿ 25,000 ನೀವೇನಾದ್ರೂ ಸ್ವಂತ ನಿಂತ್ಕೊಂಡು ಇಲ್ಲಿ ತಗೊಂಡ್ಬಿಟ್ರೆ ನಮ್ಮ ರಾಜಕಾರಣ ಬಿಟ್ಬಿಟ್ಟು ಸನ್ಯಾಸತ್ವ ಇಲ್ಲ, ರಾಜೀನಾಮೆ ದಿನ ನಮ್ಮ ಪೋಸ್ಟಿಗೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಇಟ್ಬಿಡ್ತೀವಿ. ಗುರುರಾಜ್ ಅವರೇ, ನಿಮ್ಮ ಮಾತು ಹಿಂದೆ ತಗೊಳ್ಳಿ. ದಯವಿಟ್ಟು ಸುಧಾಕರಣ್ಣನವ್ರ ಬಗ್ಗೆ ಮಾತಾಡೋದು, ನಮ್ಮ ನಾಯಕರ ಬಗ್ಗೆ ಮಾತಾಡೋದು. ನಾನೇನಕ್ಕೆ ಕೇಳ್ತೀನಿ ಅಂದ್ರೆ, 1.5 ವರ್ಷ ಆಯಿತು ಚುನಾವಣೆ ಆಗಿ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಒಂದು ಕೆಲಸಗಳು ಮಾಡಿ, ಒಂದು ಸಭೆಗಳು ಮಾಡಿ, ಅಥವಾ ನಮ್ಮ ಕಾರ್ಯಕರ್ತರಿಂದ ಒಂದು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅನ್ನೋ ಒಂದು ಮಾತನ್ನ ನಿಮ್ಮ ಬಾಯಲ್ಲಿ ಇದುವರೆಗೂ ಬಂತ? ಹೋಗಿ ನಾವು ಕೇಳ್ಕೊಂಡು ಸುಧಾಕರಣ್ಣ ಬಾಗೇಪಲ್ಲಿಗೆ ಬನ್ನಿ ಅಣ್ಣ ಅಂತ ಕೇಳ್ಕೊಂಡಾಗ, ಯಪ್ಪ ಇದುವರೆಗೂ ಯಾರು ಕರೀಲಿಲ್ಲ, ಅರುಣಾಥ್ ರೆಡ್ಡಿ ಅವರು ಮತ್ತೆ ಅವರೆಲ್ಲ ಕರೀತಾದ್ರೆ ಬರ್ತೀನಿ ಅಂತ. ನೀವು ಯಾವತ್ತನ್ನ ಆಗಿ ಹೋಗಿ ಅಲ್ಲಿ ಹಣ ಇದೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬನ್ನಿ, ನೀವು MP ಆಗಿದ್ದೀರಿ, ನಾನು ಸೋತಿದ್ದೀನಿ, ನೀವು ಬಂದು ನಮ್ಮ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ಕೊಳ್ಳಿ ಅಂತ ಕೇಳಿ ಅವ್ರು ಬರ್ದೇ ಇದ್ರೆ ಇವತ್ತು ನೀವು ಒಂದು ಮಾತು ಮಾತಾಡಿ ನಾವು ಒಪ್ಕೊಂತೀವಿ. ನಿಮ್ಮ ಮಾತು ಹೇಗಿದೆ ಅಂದ್ರೆ, ಸುಧಾಕರಣ್ಣನ ಬಗ್ಗೆ ಮಾತಾಡಿದ್ರೆ ಟಿವಿಗಳಲ್ಲಿ ಚೆನ್ನಾಗಿ ಹಾಕ್ಬಿಡ್ತಾರೆ, ನಾವು ದೊಡ್ಡ ಲೀಡರ್ ಆಗೋಗ್ತೀನಿ ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ನೀವು ಅವ್ರ ಮೇಲೆ ಮಾತಾಡಿದಷ್ಟು ಮಾತುಗಳು ಎಷ್ಟಿದೆಯೋ ಅಷ್ಟು ಕೆಳಗೆ ಹೋಗ್ತಾ ಇದ್ದೀರಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ. ಏನ್ ಹೇಳಿ, ನೀವು ಮುನ್ರಾಜ್ ಅವರು ಮಾತಾಡ್ತಕ್ಕಂಥ ಮಾತುಗಳೇನಿದೆ ಪ್ರತಿಯೊಂದು ಮಾತಕ್ಕೂ ಅಷ್ಟು ಮೆಟ್ಟು ಕೆಳಗೆ ಹೋಗ್ತಾ ಇದ್ದೀರಿ. ದಯವಿಟ್ಟು ಇದನ್ನು ಬಿಟ್ಬಿಡಿ. ಮಾತಾಡಿದ್ರೆ ನೆನ್ನೆ ಕೂಡ ನಾನು ಮಾತಾಡಿದ್ರೆ ಜಾಸ್ತಿ ಇದೆ. ಮತ್ತೆ ಇನ್ನೊಂದು ಮಾತಾಡಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅರುಣಾಥ್ ರೆಡ್ಡಿ ಅವರು NDA ಅಭ್ಯರ್ಥಿ ಅಂತ ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾದ್ರೂ ಚಾಕ್ವೇಲಲ್ಲಿ ನೀವು ಬಂದಿದ್ರಿ, ಪಾತ್ಪಾಳದಲ್ಲಿ ನೀವು ಬಂದಿದ್ರಿ, ಬಿಳ್ಳೂರಲ್ಲಿ ನೀವು ಬಂದಿದ್ರಿ, ಗೂಡೂರು ಹೋಬಳಿಯಲ್ಲಿ ನೀವು ಬಂದಿದ್ರಿ, ವರ್ಣಪಲ್ಲಿ ಹತ್ರ ನೀವು ಬಂದಿದ್ರಿ. ಎಲ್ಲಾದ್ರೂ ಅರುಣಾಥ್ ರೆಡ್ಡಿ NDA ಕ್ಯಾಂಡಿಡೇಟ್ ಅಂತ ಅವ್ರ ಬಾಯಲ್ಲಿ ಬಂತ ಅಂತ ನೀವು ಹೇಳಿ ಪತ್ರಿಕಾವರು ಯಾರನ್ನ ಹೇಳಿ ಮಿತ್ರರು? ಇಲ್ಲ, ಅವ್ರು ಹೇಳಿದ್ರೆ ನೀವು ಬರೀತಾ ಇದ್ರೋ ಇಲ್ವಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ NDA ಏನು ಗುಂಪೇನಿದೆ, ನಮ್ಮ ಕಾರ್ಯಕರ್ತನನ್ನ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅರುಣಾಥ್ ರೆಡ್ಡಿ ಮತ್ತು ಅವ್ರ ಸಂಘಟಕರು ನಮ್ಮ ನಾಯಕರು ಬರ್ತಾ ಇರೋದು ನಿಜ. ಏನ್ ತಪ್ಪೇನಿದೆ? ನೀನ್ ಸರ್ಜಾಪುರದಲ್ಲಿ ಮಲ್ಕೊಂಡ್ರೆ ನಾವೆಲ್ಲ ಇಲ್ಲಿ ಮಲ್ಕೊಂಡಿರ್ಬೇಕಾ? ಬಿಜೆಪಿಯಲ್ಲಿ ಹಂಗಾದ್ರೆ ಬಿಜೆಪಿ ಅವರು ಯಾರು ಬಾವುಟ ಇಟ್ಕೊಂಡು ಹೋಗ್ಬಾರ್ದಾ? ಅಥವಾ ಬಿಜೆಪಿ ಜೊತೆಗೆ ಇರ್ತಕ್ಕಂಥ JDS ಅವರು ಇಲ್ಲಿ ಬಾವುಟ ಇಟ್ಕೊಂಡು ಯಾರು ಹೋಗ್ಬಾರ್ದಾ? ಇದು ತಪ್ಪು ಮುನ್ರಾಜ್ ಅವರು ನೀವು ಮಾತಾಡ್ತಾ ಇರೋದು. ನಿಮ್ಮ ಮಾತು ಹಿಂದೆ ತೆಗಿ. ಇನ್ನೊಂದು ಹೇಳಿದ್ರಿ, ಸಂದೀಪ್ ರೆಡ್ಡಿನ ಅಧ್ಯಕ್ಷರು ಮಾಡಿದ್ರೆ ನಮಗೆ ಸ್ವಾಗತ ಆಗ್ತದೆ. ಸಂದೀಪ್ ರೆಡ್ಡಿ ಆಗಲಿ ಮತ್ತೊಬ್ಬ ರೆಡ್ಡಿ ಆಗಲಿ, ಇಷ್ಟು ದಿನ ರಾಮಲಿಂಗಪ್ಪ ಇದ್ರು, ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಅಧ್ಯಕ್ಷರ ಬಗ್ಗೆ ಮಾತಾಡ್ತಾ ಇಲ್ಲ, ಮಾತಾಡ್ತಾರಲ್ಲ ಅದೇ ಆ ಮಟ್ಟಿಗೆ ಮಾತಾಡ್ತಾರೆ. ನೀವು ಪಕ್ಕದಲ್ಲೇ ಇಟ್ಕೊಂಡು ಸಂದೀಪ್ ರೆಡ್ಡಿ ವಸ್ತು ನೀವು ದಿಗಲ ಏನ್ರಿ ಭಯ? ಯಾರಿಗ್ರಿ ಭಯ? ಸಂದೀಪ್ ರೆಡ್ಡಿ ಬಂದ್ರೆ ಸುಧಾಕರ್ ರೆಡ್ಡಿ ಭಯ ಅಂತ ಮಾತಾಡ್ತಾರೆ ಅಂದ್ರೆ ಏನಕ್ಕೆ ಭಯ ಪಡಬೇಕು? ಆತ ಈ ಒಂದು ದೇಶದಲ್ಲಿ ಕಾಮನ್ವೆಲ್ತ್ಗೆ ಇಡೀ ದೇಶದಲ್ಲಿ ಕಳಿಸೋದು ಒಬ್ಬರನ್ನ, ಆ ಒಬ್ಬರಲ್ಲಿ ಸುಧಾಕರ್ ಒಬ್ಬರೇ ಹೋಗಿದ್ದು, ನಮ್ಮ ಸುಧಾಕರ್ ಅವ್ರು ಒಬ್ಬರೇ ಹೋಗಿದ್ದು ಅಂತ ನಾಲೆಡ್ಜ್ ಇರ್ತಕ್ಕಂಥ ಸುಧಾಕರ್ ನಿಮ್ಮನ್ನ ನೋಡಿ ಭಯ ಪಡ್ತಾನ? ಅದೇನೋ ಬೆಟ್ಟದ ನೋಡಿ ನಾಯಿ ಬೋಡಿತು ಅಂತ ಹೇಳಿ ಮಾತುಗಳು ಹೇಳ್ಕೊಳ್ತಾ ಇದ್ರೆ ಪ್ರಯೋಜನ ಏನಿದೆ? ಗುರುರಾಜ್ ಅವರೇ, ದಯವಿಟ್ಟು ಬಿಟ್ಬಿಡಿ. ಸುಧಾಕರಣ್ಣನ ಬಗ್ಗೆ ಹೋಲಿಕೆ ಮಾಡಿಕೊಂಡು ಮಾತನಾಡುವಷ್ಟು ಆ ಒಂದು ನೈತಿಕತೆ ನಿಮ್ಗಿಲ್ಲ, ಆ ಒಂದು ಮಟ್ಟಕ್ಕೂ ನೀವು ಬೆಳೆದಿಲ್ಲ. ಏನೋ ನಿಮ್ಮ ಅದೃಷ್ಟವಶಾತ್ ಒಂದ್ಸಲಿ JP ಮೆಂಬರ್ ಆಗಿದ್ದೀರಿ, ಅದೇನೋ ಒಂದು ಹೇಳ್ಬೋದ್ರಿ JP ಮೆಂಬರ್ ಅಧ್ಯಕ್ಷರು ಅಂತ. ಏನು ದೊಡ್ಡ ಮಹಾರಾಜರ ಪಟ್ಟ ಅದು ನಿಮಗೆ. ಹೇಳಿಕೆ ಬಿಟ್ಬಿಡಿ. ಇಲ್ಲಿ ಇರ್ತಕ್ಕಂಥ ಎಲ್ಲರ ಮಧ್ಯೇನೋ ವಿಷಬೀಜ ಬಿಟ್ಟಕ್ಕೆ ಬಾಗೇಪಲ್ಲಿಗೆ ಬರ್ತಾ ಇದ್ದಾರೆ. ನಿಮ್ಮ ಜೊತೆ ಇರ್ತಕ್ಕಂಥ ಕಾರ್ಯಕರ್ತರಿಗೂ ಗೊತ್ತದು, ಅವ್ರಿಗೆ ಪಾಪ ಬೇರೆ ದಾರಿ ಇಲ್ಲ, ಇನ್ನೇನ್ ಮಾಡೋದು? ಅವ್ರ ಜೊತೆಗೆ ಆಡ್ಕೊಂಡು ಪಾಪ ಅವ್ರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಟ್ಬಿಡಿ.
ನೀವೇನು ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಇದೆಲ್ಲ ಸಂಘಟನೆ, ಅದು ಪಕ್ಷದ ಒಂದು ಮಟ್ಟದಲ್ಲಿ ನಡೀತದೆ. ಬಟ್ ಕಾರ್ಯಕರ್ತರು ಇಲ್ಲಿ ನಮ್ಮ ಪಕ್ಷ ಸೋತಿದೆ, NDA ಪಕ್ಷ ಸೋತಾಗ ಆ ಕಾರ್ಯಕರ್ತನ ಕಾಪಾಡಿಕೊಳ್ಳುವಷ್ಟು ಒಂದು ಇದಿರ್ಬೇಕು ಮನಸ್ಸಿಗೆ. ಆ ಮನಸ್ಸು ನಿಮ್ಮಲ್ಲಿ ಇಲ್ಲ ರೀ. ನಿಮ್ದು ರೌಡಿಸಮ್ ಇಲ್ಲಿ ನಡೆಯಲ್ಲ. ಇದು ಇನ್ನ ಆಂಧ್ರ ಪಕ್ಕದಲ್ಲಿದ್ರು ಕೂಡ ಆಂಧ್ರ ರಾಜಕಾರಣ ಇಲ್ಲಿ ನಡೆಯಲ್ಲ ರೀ. ಬಿಟ್ಬಿಡಿ ದಯವಿಟ್ಟು ಅನ್ನೋ ಮಾತು ಹೇಳ್ತಾ, ಮುನ್ರಾಜ್ ಅವರಿಗೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡದಾಗಿರ್ತದೆ. ಅವರ ಪ್ರಶ್ನೆಗೆ ನಮ್ಮ ಉತ್ತರ ತುಂಬಾ ದೊಡ್ಡದಾಗಿರ್ತದೆ. ಆ ಪ್ರಶ್ನೆ ಅವ್ರ ಇನ್ನು ಮುಂದೆ ಹಾಕಿದ್ರೆ ನಮ್ಮ ಉತ್ತರ ಅವ್ರು ನೋಡ್ತಾರೆ. ಸುಧಾಕರಣ್ಣ ಬೆಂಬಲಿಗರು ಅವರ ಉತ್ತರ ಹೆಂಗಿರುತ್ತೆ ಈ ಕ್ಷೇತ್ರದಲ್ಲಿ ಅಂದ್ರೆ ಮತ್ತೆ ಅವ್ರು ನೋಡ್ತಾರೆ. ಅದನ್ನು ನಿಮ್ಗೆ ಕೂಡ ಗೊತ್ತಾಗ್ತದೆ ಅಂತ ಹೇಳ್ತಾ, ದಯವಿಟ್ಟು ಮುನ್ರಾಜ್ ಅವರ ಹೇಳಿಕೆಯನ್ನು ಖಂಡಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಒಂದು ಸಮಾಜ ಸೇವೆ ಮಾಡಿ. ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟರೆ ನೀವೇ ಮಾಡ್ಕೊಳ್ಳಿ, ನಾವೇನು ಹೇಳಿಲ್ಲ. ನಾನು 1.5 ವರ್ಷ ಆದ್ಮೇಲೆ ನಾನು ಇವಾಗ ಯಾವಾಗಲಾದ್ರೂ ನಿಮ್ಮ ಹೆಸರು ಎಲ್ಲಾದ್ರೂ ಹೇಳಿದ್ದೀನ? ನಿಮ್ಮ ಹೆಸರು ಎಲ್ಲೂ ಎತ್ತಿಲ್ಲ. ಮುನ್ರಾಜ್ ಅವ್ರು ವೋಟ್ ಹಾಕ್ಬೇಡಿ ಅಂತ ಹೇಳಿಲ್ಲ, ಮುನ್ರಾಜ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ, NDA ಅಭ್ಯರ್ಥಿ ಅಂತ ಹೇಳಿಲ್ಲ. ನೀವು ನನ್ನ ಹೆಸರು ಮಧ್ಯದಲ್ಲಿ ಏನಕ್ಕೆ ತರ್ತೀರಾ? ಇದು ತುಂಬಾ ತಪ್ಪು ಮುನ್ರಾಜ್ ಅವರೇ. ನಿಮ್ದು ಏನಾದ್ರೂ ಇದ್ರೆ ಆಯ್ತು. ನನ್ನ ಕ್ಷೇತ್ರ ಇದು ಬಾಗೇಪಲ್ಲಿ ಕ್ಷೇತ್ರ. ನಿಮ್ದು ಎಲ್ಲಿಂದ ಬಂದಿದ್ದೀರಾ? ನಿಮ್ದು ಬಾಗೇಪಲ್ಲಿ ಕ್ಷೇತ್ರನ ಇಲ್ಲ 3 ತಾಲೂಕಲ್ಲಿದೆ. ಯಾವ್ದಾದ್ರು ಒಂದು ತಾಲೂಕಲ್ಲಿ ನಿಮ್ದು ಏನಾದ್ರು ಇದೆಯಾ ಹೇಳಿ. ಈಗ ಜಿಲ್ಲೆನಾ, ಚಿಕ್ಕಬಳ್ಳಾಪುರ ಜಿಲ್ಲೆನಾ ನಿಮ್ದು? ಬಂದು ಮಾತಾಡಿ. ನೀವು ಸರ್ಜಾಪುರದಿಂದ ಬಂದು ಇಲ್ಲಿ ನಮ್ಮನ್ನು ನಾವು ಸಮಾಜ ಸೇವೆ ಮಾಡ್ತಾ ಇದ್ರೆ ನೀವ್ಯಾರು ಸಮಾಜ ಸೇವಕ ಮಾಡಿದ್ದೀರಾ ಅಂತ ಹೇಳ್ತೀರಲ್ಲ, ಇದು ಸಮಂಜಸಲ್ಲ ನಿಮ್ಗೆ. ಮತ್ತೆ ಜಾತಿ ಭೇದ ಮತ್ತೆ 3 ದಿನ ಚುನಾವಣೆ, 3-4 ದಿನ ಚುನಾವಣೆ ಇದೆ. MP ಅವರ ಮನೆಯಲ್ಲಿ ನಾವು, ಹರಿನಾಥ್ ರೆಡ್ಡಿ, DK ನಾಗರಾಜ ರೆಡ್ಡಿ, ಮುನ್ರಾಜ್ ಅವರವರು, ಸುಧಾಕರ್ ಸಾಹೇಬರು 5 ಜನ ಇದ್ವಿ. ಇವರಿಗೆ ಕೇಳಿದ ಬೇಡಿಕೆಗಳು ಏನೇ ಕೇಳಿದ್ರು ಏನು ಈಡೇರಲಿಲ್ವ ಗೊತ್ತಿಲ್ಲ. ಏಮನ ಮತ್ತ ಬಂಜೋತ ಅಂತ ಪಕ್ಕಕ್ಕೆ ಬಿಟ್ಟು ಎಷ್ಟೋಡ ಶೈಣನ ಸುಸ್ತಮನ ಅರೆ ನಾನು ಅವಾಗ ಹೇಳ್ತೆ ಲಕ್ಷ್ಮೀನಾರಾಯಣಪ್ಪ ಉದಾಹರಣೆ. ನಾವು ಆ ಥರ ಮನೋಭಾವ ಇಲ್ಲ ಅಂತ ಸಂಕುಚಿತ ಮನೋಭಾವ ಅದು ಇಟ್ಕೊಂಡು ಅವನು ಯಾವನೂ ಕೂಡ ರಾಜಕೀಯದಲ್ಲಿ ಉದ್ಧಾರ ಆಗೋದಲ್ಲ. ಅದು ಯಾರೇ ವ್ಯಕ್ತಿ ಆಗಿದ್ರು ಕೂಡ ಈ ಜಾತಿವಾದಿಗಳು ರಾಜಕೀಯದಲ್ಲಿ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಅಂತ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ವಾಚಾನುಗೋಚರವಾಗಿ ಮಾತಾಡೋದು ಎಷ್ಟು ಸಮಂಜಸ ಹೇಳಿ. ಹೀಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಮುನ್ರಾಜ್ ಅವರಿಗೆ ಮನವಿ ಮಾಡ್ತೀನಿ, ತಮ್ಮ ಕೊಡುಗೆ ಏನು ತಾವು ತಿಳಿಸಿ. ಅವ್ರ ಕೊಡುಗೆ ಏನು ಅಂತ, ಎಲ್ಲೆಲ್ಲಿ ಯಾರ್ಯಾರು ಏನೇನು ಸಹಾಯ ಮಾಡಿದ್ದಾರೆ, ಎಷ್ಟು ಅರ್ಜಿಗಳು ಬಂದಿದೆ, ಎಷ್ಟು ಅರ್ಜಿಗಳಲ್ಲಿ ಜನರಿಗೆ ಅನುಕೂಲ ಆಗಿದೆ, ಎಷ್ಟು ಅರ್ಜಿಗಳು ಯಾಕೆ ಅನುಕೂಲ ಆಗಿಲ್ಲ ಅನ್ನೋಂಥ ಪಟ್ಟಿಯ ಸಮೇತ ಕೊಡ್ತೀವಿ. ಏನು ಹೇಳಿ, ಪಟ್ಟಿ ಸಮೇತ ಕೊಡ್ತೀವಿ. ಇವೆಲ್ಲ ಅವತ್ತು ಬಹಳ ದೊಡ್ಡದಾಗಿ ವಾಗ್ವಾದ ನಡೆಯಿತು. MP ಅವರು ಚುನಾವಣೆ ಸಮಯ ಅವರು ಹೆದರ್ತಾರೆ. ಹರಿನಾಥ್ ರೆಡ್ಡಿ ಇದ್ರು, ನಾಗರಾಜ ರೆಡ್ಡಿ ಇದ್ರು. ನಾನು ಹೇಳಿದೆ, ನಿಮಗೋಸ್ಕರ ಬಾಗೇಪಲ್ಲಿಯಲ್ಲಿ BJP ಗೆಲ್ಲಬೇಕು ಅಂತ ನಾನು ಮನೆ ಖಾಲಿ ಮಾಡಿದೆ, ನನ್ನ ಆಫೀಸ್ ಖಾಲಿ ಮಾಡಿದೆ. ಇವತ್ತು ನಿಮ್ಮ ನಿಜವಾದಂಥ ಮನಸ್ಥಿತಿ ನನಗೆ ಅರ್ಥ ಆಗಿದೆ. ನಿಮ್ಮಂತ ಅವರೇನಾದರೂ ಬಾಗೇಪಲ್ಲಿಯಲ್ಲಿ MLA ಆದರೆ ಜಾತಿ ಮಧ್ಯೆ ಗಲಾಟೆ ಆಗ್ತದೆ, ಅಣ್ಣ ತಮ್ಮಂದ್ರ ಮಧ್ಯೆ ಗಲಾಟೆ ಆಗ್ತದೆ, ಅಕ್ಕ ತಂಗಿಯರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ಕೂಡ ಗಲಾಟೆ ಆಗ್ತದೆ. ಬಡವರು ಪೊಲೀಸ್ ಸ್ಟೇಷನ್ ಕೋರ್ಟು ಸುತ್ತೋದಾಗ್ತದೆ, ಕಾಸು ದುಡ್ಡಿಲ್ಲದವರು ಜೈಲು ಪಾಲಾಗುವಂತ ಪರಿಸ್ಥಿತಿ ಬರ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮಂತವರು ಆ ತಾಲೂಕಿನ MLA ಆಗಬಾರದು ಅಂತ ನೇರವಾಗಿ ಮುಖತಃ ಹೇಳಿದೆ. ಅವತ್ತೇ ನನಗೂ 30 ವರ್ಷ ಪೊಲೀಸ್ ಸೇವೆ ಮಾಡಿದ್ರು ಕೂಡ ನಾನು ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಅವತ್ತು ನಿಜವಾಗ್ಲೂ ನನಗೆ ಗೊತ್ತಾಗಿದ್ದು, ಅವಕಾಶಕ್ಕಾಗಿ ಕಾಲು ಹಿಡಿತಾರೆ, ಅವಕಾಶ ಸಿಕ್ಕಿದ್ರೆ ಜುಟ್ಟು ಹಿಡಿತಾರೆ ಅನ್ನೋಂಥದ್ದನ್ನು ಅವತ್ತು ನಾನು ಮನವರಿಕೆ ಮಾಡ್ಕೊಂಡೆ. ಮುನ್ರಾಜ್ ಅವರು ಇಂಥ ಮನಸ್ಥಿತಿ ಇರೋರು ಜನಮುಖರಾಗ್ತಾರ, ಜನನಾಯಕರಾಗ್ತಾರ. ನೀವು ಎಲ್ಲಿಂದಲೂ ಬಂದು ನಾವು ಬಂದಿದ್ದೀವಿ, ಜನಕ್ಕೆ ಸೇವೆ ಮಾಡೋಣ, ಗೌರವವಾಗಿ ಹೋಗೋಣ, ಜನ ಗೌರವ ಕೊಟ್ಟರೆ ಉಳಿಸ್ಕೊಡೋಣ, ಜನ ಬಹುಮತ ಕೊಟ್ಟರೆ ಅದು ನೀವಿರಲಿ ನಾವಿರಲಿ ಆಯಿತು. ಮನೋಹರಿದ್ದಾಗ ನಾವು ಸಪೋರ್ಟ್ ಮಾಡಲಿಲ್ಲ. ಮುನ್ರಾಜ್ ಎಲ್ಲಾದರೂ ನನ್ನ ಜೊತೆ ಒಪ್ಪ
ಒಬ್ಬ ನರಪಿಳ್ಳೆ ಪಕ್ಕಕ್ಕೆ ಹೋಗಿದ್ದಾರೆ. ಯಾಕೆ ನೀವು ಜಾತಿ ಜಾತಿ ಮಧ್ಯೆ ವಿಷಬೀಜ ಬಿತ್ತೀರಿ? ಅಂತ ವಾತಾವರಣ ಬೇಕಾಗಿ ಪ್ರಪಂಚಕ್ಕೆ, ಈ ತಾಲೂಕಿಗೆ ಬೇಕಂತ ವಾತಾವರಣ. ದಯವಿಟ್ಟು ಚುನಾವಣೆಯನ್ನು ಸಹಾಯ ಮಾಡಿ ಜನರ ಬಹುಮತ ಪಡಿಬೇಕೆ ಹೊರತು ಇಂಥ ಕಿತಾಪತಿ ಮಾಡಲ್ಲ. ಆಯ್ತು, ನೀವು ಇಷ್ಟೆಲ್ಲ ಮಾಡಿದ್ರು ಸೋಲ್ಸೋಕ್ಕಾಯ್ತಾ? MP ಎಲೆಕ್ಷನಲ್ಲಿ ಜನ ತೀರ್ಪು ಕೊಡೋರು ಜನ, ನಾವು ನೀವು ಬರೀ ಮುಖಂಡರುಗಳೇ ಅಲ್ಲ. ಅದನ್ನು ತಿಳ್ಕೋಬೇಕು. ಒಂದು ಪಕ್ಷದಲ್ಲಿದ್ದಾಗ ಒಂದು ಪ್ರಜಾಪ್ರತಿನಿಧಿಯನ್ನು ಯಾವ ರೀತಿ ಗೌರವಿಸ್ಬೇಕು, ಯಾವ ರೀತಿ ಸಂಬೋಧಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು ಮಾತಾಡಲಿ ಅಂತ ನಾನು ಮನವಿ ಮಾಡ್ತೇನೆ. ಈ ಜೈ ಹಿಂದ್ ಜೈ.